ಇದೀಗ ನೇರ ದೃಶ್ಯಗಳನ್ನ ಅಯೋಧ್ಯೆಯಿಂದ ನಾವು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸಬಹುದು. ಈಗ ಮೆಟ್ಟಿಲನ್ನ ಏರಿ ಸಾಕ್ತಿರುವಂತಹ ದೃಶ್ಯಗಳು. ಇದು ಅಯೋಧ್ಯೆಯಿಂದ ಲೈವ್ ವಿಜುವಲ್ಸ್ ಅನ್ನು ನೀವೀಗ ನೋಡ್ತಾ ಇದ್ದೀರಾ. ಪ್ರಧಾನಿ ನರೇಂದ್ರ ಮೋದಿ ಈಗ ದೇಗುಲಕ್ಕೆ ಎಂಟ್ರಿ ಆಗ್ತಿರುವಂತಹ ದೃಶ್ಯಗಳನ್ನು, ಅವರ ಜೊತೆಗೆ UP CM ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸಬಹುದು. ಸೊ ಅಯೋಧ್ಯೆಯ ನೇರ ದೃಶ್ಯಗಳಿವು. ಒಂದು ಅದ್ಭುತವಾದಂತಹ ಕ್ಷಣ, ಐತಿಹಾಸಿಕ ಕ್ಷಣಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಅಯೋಧ್ಯೆಯಿಂದ ನೇರ ದೃಶ್ಯಗಳಿವು. ರಾಮ ಭಕ್ತರು, ಗಣ್ಯರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಅಯೋಧ್ಯೆ ಈಗ ಸಿಂಗರಿಸಲ್ಪಟ್ಟಿದೆ. ಭಾಳಷ್ಟು ಮಂದಿ ಹಿಂದೆ ಹೋದಂಥವರು ಕೂಡ ಈ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಇದ್ದಂಥ ಅಯೋಧ್ಯೆ, ಈಗ ಆಗಿರುವಂಥ ಅಪ್ಡೇಟ್ಗಳು, ಎಷ್ಟು ಸುಸಜ್ಜಿತವಾಗಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ, ಇದೆಲ್ಲದರ ಬಗ್ಗೆ ಕೂಡ ಮಾತನಾಡ್ತಾರೆ. ಅಯೋಧ್ಯೆ ಇರ್ಬೋದು, ಕಾಶಿ ಇರ್ಬೋದು, ಇವೆಲ್ಲವೂ ಕೂಡ ಕಾಣ್ತಿರುವಂಥ ಸುಧಾರಣೆ, ಜೊತೆಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತೆಗೆದುಕೊಂಡಿರುವಂಥ ಒಂದಷ್ಟು ಕಾಳಜಿ. ಸೊ ಅಯೋಧ್ಯೆಯಿಂದ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಸಪ್ತ ಮಂದಿರಗಳಿಗೆ ಭೇಟಿ ನೀಡ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸೊ ಅವರಿಗೆ UP CM ಯೋಗಿ ಆದಿತ್ಯನಾಥ್ ಅವರು ಕೂಡ ಈಗ ಸಾಥ್ ಕೊಟ್ಟಿರೋದು. ಈಗ ಅನ್ನಪೂರ್ಣ ಮಂದಿರಕ್ಕೆ ಭೇಟಿ ನೀಡ್ತಿರುವಂಥ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಸೊ ಧ್ವಜಾರೋಹಣಕ್ಕೂ ಮುನ್ನ ಸಪ್ತ ಮಂದಿರಗಳಿಗೆ ಭೇಟಿ ನೀಡ್ತಿರೋದು. ಮಾತಾ ಅನ್ನಪೂರ್ಣ ದೇವಿ ಮಂದಿರ್ ನಾವೀಗ ನೋಡ್ತಿರೋದು. ಸೊ ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಈಗ ಭೇಟಿ ನೀಡಿ ಅಲ್ಲೇನು ಪೂಜೆ ಆಗ್ತಾ ಇದೆ ಅದನ್ನು ಜೊತೆಗೆ ನೀವಲ್ಲಿ ನೋಡ್ತಾ ಇದ್ದೀರಾ. ಎಲ್ಲ ದೇವಸ್ಥಾನಗಳಿಗೂ ಹೋಗಿ ನಮಿಸಿ ನಂತರ ಅಂತಿಮವಾಗಿ ರಾಮಲಲ್ಲನ ಕ್ಷೇತ್ರಕ್ಕೆ, ಆ ಸನ್ನಿಧಿಗೆ ಅವರು ಆಗಮಿಸ್ತಾರೆ. ಸೊ ಗರ್ಭಗುಡಿಗೆ ಆಗಮಿಸ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಸದ್ಯಕ್ಕೆ ಅನ್ನಪೂರ್ಣ ದೇವಿ ಮಂದಿರ್, ಸೊ ಅಲ್ಲಿ ಪ್ರಧಾನಿ ಮೋದಿ ದೇವಿಗೆ ನಮಿಸ್ತಾ ಒಟ್ಟು 7 ಮಂದಿರಗಳಿಗೆ ಭೇಟಿ ನೀಡಿ ನಂತರ ರಾಮ ಮಂದಿರಕ್ಕೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಸೊ ಧ್ವಜಾರೋಹಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಪ್ತ ಮಂದಿರಗಳಿಗೆ ಭೇಟಿಯಾದ ನಂತರ ರಾಮ ಮಂದಿರಕ್ಕೆ ಪ್ರಧಾನಿ ಮೋದಿ, ಅಂದರೆ ಮೇನ್ ಪ್ರಮುಖವಾದಂಥ ಗರ್ಭಗುಡಿ ಏನಿದೆ ಅಲ್ಲಿಗೆ ಬಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಈಗಾಗಲೇ ಪುರೋಹಿತರು ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಸೊ ಸಪ್ತ ಮಂದಿರದ ದರ್ಶನ ಈಗ ನೋಡ್ತಾ ಇದ್ದರೆ ಒಂದೊಂದೇ ದೇಗುಲಗಳಿಗೆ ಭೇಟಿ ನೀಡಿ ಈಗ ಪ್ರಧಾನಿ ಮೋದಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಸೊ ರಾಮ ಮಂದಿರದ ನೇರ ದೃಶ್ಯಗಳನ್ನು, ಲೈವ್ ದೃಶ್ಯಗಳನ್ನು TV9 ಮೂಲಕ ನೀವು ನೋಡ್ತಾ ಇದ್ದೀರಾ. ಸಪ್ತ ಮಂದಿರಕ್ಕೆ ಈಗ ಭೇಟಿ ನೀಡ್ತಿರುವಂಥ ದೃಶ್ಯ. ಸೊ ಅನ್ನಪೂರ್ಣ ಮಂದಿರದಲ್ಲಿ ಪೂಜೆ ಸಲ್ಲಿಸಿದ ನಂತರ ಮಾತಾ ಅನ್ನಪೂರ್ಣ ದೇವಿ ಮಂದಿರ ಅಲ್ಲಿಗೆ ಭೇಟಿ ಕೊಟ್ಟ ನಂತರ ಇದೀಗ ಅಲ್ಲಿಂದ ಹೊರಬರ್ತಿದ್ದಾರೆ ಪ್ರಧಾನಿ ಮೋದಿ. ಸೊ ಅವರ ಜೊತೆಗೆ UP CM ಯೋಗಿ ಆದಿತ್ಯನಾಥ್ ಅವರು ಕೂಡ ಸಾಥ್ ಕೊಡ್ತಿರುವಂಥ ದೃಶ್ಯ. ಇದು ಅಯೋಧ್ಯೆಯ ಲೈವ್ ದೃಶ್ಯಗಳು. ಅನ್ನಪೂರ್ಣ ಮಂದಿರದಲ್ಲಿ ಪ್ರಧಾನಿ ಮೋದಿ ಪೂಜೆ ಸಲ್ಲಿಸಿ ಈಗ ಹೊರಬರ್ತಿದ್ದಾರೆ. ಸೊ ಬೆಳಗ್ಗೆ 11:52ರಿಂದ 12:35 ಈ ಅಭಿಜಿತ್ ಮುಹೂರ್ತದಲ್ಲಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಮೋದಿ. ಸೊ ಅದಕ್ಕೆ ಎಲ್ಲರೂ ಕೂಡ ಈಗ ಕಾತರರಾಗಿ ಕಾಯ್ತಾ ಇದ್ದಾರೆ. 191 ಅಡಿ ಎತ್ತರದ ರಾಮ ಮಂದಿರ ಮೇಲ್ಭಾಗದಲ್ಲಿ ಧ್ವಜಾರೋಹಣ ನೀವಲ್ಲಿ ನೋಡ್ಬೋದು. ಧ್ವಜಾರೋಹಣ 2025 ಅಂತ ಹೂವಿನ ಮೂಲಕವೇ ಅಲಂಕಾರ ಮಾಡಿರುವಂಥ ಅಕ್ಷರಗಳನ್ನು. ಸೊ ರಾಮ ಮಂದಿರದಿಂದ ನೇರ ದೃಶ್ಯಗಳನ್ನು ನಿಮಗೆ ಈಗ ತೋರಿಸ್ತಾ ಇದ್ದೀವಿ. ಸೊ ಸಾಕಷ್ಟು ರಾಮ ಭಕ್ತರು, ಸ್ಥಳೀಯ ಒಂದಷ್ಟು ನಾಯಕರು, ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ಕಾರ್ಯಕರ್ತರು, ಇವರೆಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಸೊ ರಾಮ ಮಂದಿರದ ಲೈವ್ ದೃಶ್ಯಗಳನ್ನು, ನೇರ ದೃಶ್ಯಗಳನ್ನು ನೀವೀಗ TV9 ಮೂಲಕ ನೋಡ್ತಾ ಇದ್ದೀರಾ. ಮಾತಾ ಅನ್ನಪೂರ್ಣ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ಇದೀಗ ಪ್ರಧಾನಿ ಮೋದಿ ಹೊರಬಂದು ಜನರತ್ತ ಕೈ ಬೀಸ್ತಿರೋದನ್ನು. ಇದೀಗ ನಮ್ಮ ಜೊತೆ ನಾಗರಾಜ್ ನಕ್ಷತ್ರಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಗುರುಗಳೀಗ ನೋಡ್ತಾ ಇದ್ದೀವಿ, ಭಾಳ ಅದ್ಭುತವಾದಂಥ ಒಂದು ಕ್ಷಣ. ನೀವು ಕೂಡ ಆಗಿಂದ ಮಾಹಿತಿಯನ್ನು ಕೊಡ್ತಾ ಇದ್ರಿ, ಹೇಗೆ ಇವತ್ತಿನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ. ಪ್ರಧಾನಿ ಮೋದಿ ಈಗ ಸಪ್ತ ಮಂದಿರಗಳಿಗೆ ಭೇಟಿ ಕೊಟ್ಟು ಈಗ ಹೊರಬರ್ತಿರುವಂಥ ದೃಶ್ಯ ಈ ದಿನ ನಮ್ಮ ನೆನಪಿನಲ್ಲಿ ಎಷ್ಟು ಅಚ್ಚಳಿಯದೆ ಉಳಿಯುತ್ತೆ, ಎಷ್ಟು ವಿಶೇಷ ಅಂತ. ಇದೊಂದು ಐತಿಹಾಸಿಕವಾದಂತಹ ದಿನವಾಗಿ ಭವಿಷ್ಯದಲ್ಲಿ ದಾಖಲಾಗಿ ಇರುವಂತಹದ್ರಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ, ಅನುಮಾನಗಳಿಲ್ಲ. ಹೌದು, ಈ ದಿನ ಇನ್ನೊಂದು ದೃಷ್ಟಿಕೋನದಲ್ಲಿ, ಅರ್ಥಾತ್ ನಾನೊಬ್ಬ ಅಧ್ಯಾತ್ಮ ಜೀವಿಯಾಗಿ, ಶಾಸ್ತ್ರಗಳ ಚಿಂತಕನಾಗಿ, ವೇದಾಂತ ಚಿಂತಕನಾಗಿ ಈ ದಿನವನ್ನ ಕಾಣುವಂತಹ ದೃಷ್ಟಿ, ಅಧ್ಯಾತ್ಮ ದೃಷ್ಟಿಯಲ್ಲಿ ನಾನು ನಿಮಗೆ ಒಂದು ಸಣ್ಣ ರೀತಿಯಲ್ಲಿ ಇದನ್ನ ವಿಶ್ಲೇಷಣೆ ಮಾಡೋದಾದ್ರೆ, ಗೀತೆಯ ಒಂದು ಮಾತನ್ನ ನೆನಪಿಸಿಕೊಳ್ತಾ ಇದ್ದೇನೆ. ಏನು ಕೇಳಿದ್ರೆ,
ಮಾಸಾನಾಂ ಮಾರ್ಗಶೀರ್ಷಃ ಅಹಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಏನು ಕೇಳಿದ್ರೆ, ಈಗ ನಾವು ಮಾರ್ಗಶಿರ ಮಾಸದಲ್ಲಿ ಇದ್ದೇವೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಇವತ್ತು. ಕೃಷ್ಣನ ಮಾತಿನಂತೆ ಚಿಂತನೆ ಮಾಡೋದಿದ್ರೆ 12 ಮಾಸಗಳಲ್ಲಿ ನಾನು ಸ್ವಯಂ ನಾನಿರುವಂತಹ ಮಾಸ ಯಾವುದು ಕೇಳಿದ್ರೆ ಅದು ಮಾರ್ಗಶಿರ ಮಾಸ ಅಂತ ಗೀತೆಯ ಮೂಲಕ ಕೃಷ್ಣ ಜಗತ್ತಿಗೆ ಜ್ಞಾನವನ್ನ ಕೊಟ್ಟಿದ್ದಾನೆ. ಈ ಚಿಂತನೆಯಲ್ಲಿ ನಾನು ಇದನ್ನ ನೋಡೋದಾದ್ರೆ ಒಂದು ಅದ್ಭುತವಾದಂತಹ ಖಗೋಳದ ಸುಪ್ರೀಂ ಎನರ್ಜಿ ಅಂತಂದ್ರೆ ಪ್ರಾಕೃತಿಕವಾದಂತಹ ಅದ್ಭುತ ಚೈತನ್ಯ ಹೊಂದಿದಂತಹ ಈ ಕಾಲದಲ್ಲಿ ನಡೆಯುತ್ತಿರುವಂತಹ ಅಯೋಧ್ಯೆಯಲ್ಲಿ ನಡೆಯುತ್ತಿರುವಂತಹ ಒಂದು ಪ್ರಕ್ರಿಯೆ ಅಂತಂದ್ರೆ ಧಾರ್ಮಿಕವಾದಂತಹ ಪ್ರಕ್ರಿಯೆ, ಸಾಂಸ್ಕೃತಿಕವಾದಂತಹ ಪ್ರಕ್ರಿಯೆ, ಮತ್ತೆ ವಿಜಯದ ಯಾತ್ರೆಯ ಸಂಕೇತವಾದಂತಹ ಒಂದು ಪ್ರಕ್ರಿಯೆ ಏನ್ ನಡೀತಾ ಇದೆ. ಇದು ಅದ್ಭುತ ಮತ್ತೆ ಅತ್ಯಂತ ಶ್ರೇಷ್ಠ ಚಿಂತನೆಯ ನೆಲೆಯಲ್ಲಿ ನಡೀತಿರುವಂತಹದ್ದು ಹೇಳುವ ಭಾವದಲ್ಲಿ ನಾನು ಇದನ್ನು ಗುರುಗಳೇ ಹಾಗೆ ಸಂಪರ್ಕದಲ್ಲಿ ಈಗ ಪ್ರಧಾನಿ ಮೋದಿ ಅವರು ಈಗ ಒಳ ಎಂಟ್ರಿ ಆಗ್ತಿರುವಂತಹ ದೃಶ್ಯವನ್ನು ನಾವು ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಪ್ರಧಾನಿ ಮೋದಿ ಅವ್ರ ಜೊತೆಗೆ RSS ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಅವರು ಕೂಡ ಈಗ ಸಾಥ್ ಕೊಟ್ಟಿದ್ದಾರೆ. ಸೊ ಅನ್ನಪೂರ್ಣ ಮಂದಿರ ಉಳಿದಂಥ ಮಂದಿರ ಹೋಗುವಂಥ ಸಂದರ್ಭದಲ್ಲಿ UP CM ಯೋಗಿ ಆದಿತ್ಯನಾಥ್ ಜೊತೆಗೆದ್ರು ಈಗ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪ್ರಧಾನಿ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಅಯೋಧ್ಯೆಯ ಅದ್ಭುತ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ನೇರ ದೃಶ್ಯಗಳನ್ನು. ಮಾತಾ ಅನ್ನಪೂರ್ಣ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ಇದೀಗ ಪ್ರಧಾನಿ ಮೋದಿ ರಾಮ ಮಂದಿರದಲ್ಲಿ ಈಗ ಮುಖ್ಯ ಗರ್ಭಗುಡಿ ಏನಿದೆ ಸೊ ಅಲ್ಲಿಗೆ ಬರುವಂಥದ್ದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಆಗಮಿಸಿದ್ದಾರೆ. ವಿವಿಧ ಹಿಂದೂ ಪರ ಸಂಘಟನೆಯವರು ಹಾಗೇನೆ ಸ್ಥಳೀಯ ಒಂದಷ್ಟು ನಾಯಕರು ಗಣ್ಯರು ಕೂಡ ಬರುವಂಥದ್ದಿದೆ. ಸೊ ರಾಮ ಮಂದಿರ ಸದ್ಯಕ್ಕೆ ಅಯೋಧ್ಯೆ बृहस्पतिर्दधातु प्रेखादशवा मारुताः प्रश्नीमाताराः शोभञ्जावानो वेदथे खो जगमायाः अग्ने जिह्वामानवाः सूरचक्षसो विषवेनो देवा अवसागामन्निहा भद्रं कर्णेभिः श्रेणुयाम देवा भद्रं पश्येमाक्षभिर्जयतराः स्थिरैरङ्गैस्तुष्टुवाग्गोंसस्तनो भिर्व्यासे माहि देवहितं जदायुः हरिः ॐ
राम नाम ही ले आओ। अकाल मृत्युहरणं सर्वव्याधि विनाशनं श्रीराम शरणपादोदकं पीत्वा पुनर्जन्म न विद्यते। अकाल मृत्युहरणं सर्वव्याधि विनाशनं श्रीराम शरणपादोदकं पीत्वा पुनर्जन्म न विद्यते।